ಲಕ್ಸೆಂಬರ್ಗ್ ಎನ್ನುವುದು ಯುರೋಪ್ ಖಂಡದಲ್ಲಿರುವ ಒಂದು ಪುಟ್ಟ ದೇಶ. ಇದು ಎಷ್ಟು ಪುಟ್ಟ ದೇಶವೆಂದರೆ ನಮ್ಮ ಬೆಂಗಳೂರಿಗಿಂತ ಸ್ವಲ್ಪ ದೊಡ್ಡದು ಅಷ್ಟೇ. ಈ ಲಕ್ಸೆಂಬರ್ಗ್ ದೇಶದಲ್ಲಿ ಡಿಫೆರ್ಡಾಂಗ್ ಎಂಬ ಊರಿದೆ. ಆ ಊರಿನ ಜನರು ಎರಡನೇ ಮಹಾಯುದ್ಧ ಮುಗಿದ ನಂತರ ಒಬ್ಬ ಜರ್ಮನ್ ಸೈನಿಕನನ್ನು ಪತ್ತೆ ಹಚ್ಚಲು ತುಂಬ ಪ್ರಯತ್ನ ಪಡುತ್ತಾರೆ. ಯುದ್ಧ ಮುಗಿದು ದಶಕ ಕಳೆದರೂ ಆ ಜರ್ಮನ್ ಸೈನಿಕ ಅವರಿಗೆ ಸಿಕ್ಕಿರಲಿಲ್ಲ. ಆತ ಅವರಿಗೆ ಅಂಥದ್ದೇನು ಮಾಡಿದ್ದ ಎಂದು ತಿಳಿಯುವುದೇ ಇವತ್ತಿನ ಎಪಿಸೋಡ್. ಎರಡನೇ ವಿಶ್ವಯುದ್ಧದಲ್ಲಿ ನಾಜಿ ಹಿಟ್ಲರ್ನ ಜರ್ಮನಿ, ಮುಸೊಲಿನಿಯ ಇಟಲಿ ಜತೆಗೆ ಜಪಾನ್ ಈ ಮೂರು ರಾಷ್ಟ್ರಗಳು ಒಂದೆಡೆಯಾದರೆ, ಈ ವಿನಾಶಕಾರಿ ಶಕ್ತಿಗಳ ವಿರುದ್ಧ ಹೋರಾಡಲು ನಿಂತ ಅಮೆರಿಕ, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್ ಇವೆಲ್ಲ ಮಿತ್ರ ರಾಷ್ಟ್ರಗಳು ಇನ್ನೊಂದೆಡೆಯಾಗಿದ್ದವು. ನಾಜಿ ಹಿಟ್ಲರ್ನ ಸೈನ್ಯ ಒಂದೊಂದೇ ರಾಷ್ಟ್ರಗಳನ್ನು ಸೋಲಿಸುತ್ತಾ ವಶಪಡಿಸಿಕೊಳ್ಳುತ್ತಾ ಮುಂದುವರಿಯುತ್ತಿತ್ತು. ಲಕ್ಸೆಂಬರ್ಗ್ ಒಂದು ಪುಟ್ಟ ದೇಶವಾದ್ದರಿಂದ ಇದರ ಮೇಲೆ ಹಿಟ್ಲರ್ ದಾಳಿ ಮಾಡಲಾರ ಎಂದೇ ಆ ದೇಶದ ಜನ ಅಂದುಕೊಂಡಿದ್ದರು. ಬೃಹತ್ ಜರ್ಮನಿಯ ಎದುರಂತೂ ಅದು ಹೋರಾಡುವ ಹಾಗೂ ಇರಲಿಲ್ಲ. ಹಾಗಾಗಿ ಲಕ್ಸೆಂಬರ್ಗ್ ದೇಶ ತಟಸ್ಥ ದೇಶವಾಗಿ ಉಳಿದಿತ್ತು. ಆದರೆ 1940ರ ಮೇ 10ನೇ ತಾರೀಕಿನಂದು ಜರ್ಮನಿಯ ಯುದ್ಧ ವಿಮಾನಗಳು ಆ ದೇಶದ ಆಕಾಶದಲ್ಲೂ ಹಾರಾಡಲು ಶುರು ಮಾಡಿದ್ದವು. ಅಲ್ಲಿನ ಡಿಫೆರ್ಡಾಂಗ್ ಎಂಬ ಪಟ್ಟಣದಲ್ಲಿ ಆ ಜರ್ಮನ್ ಯುದ್ಧ ವಿಮಾನಗಳು ಹಾರಾಡಲಾರಂಭಿಸಿದ್ದವು. ಜರ್ಮನಿ ಲಕ್ಸೆಂಬರ್ಗ್ ವಿರುದ್ಧವೂ ಯುದ್ಧ ಶುರು ಮಾಡಿಯೇ ಬಿಟ್ಟಿತ್ತು. ಆದರೆ ಅತ್ತ ಫ್ರೆಂಚ್ ಪಡೆಗಳು ಕೂಡ ಲಕ್ಸೆಂಬರ್ಗ್ನ ನೆರವಿಗೆ ಬಂದವು. ಡಿಫೆರ್ಡಾಂಗ್ ಊರಿನಲ್ಲಿ ಒಂದು ಕಬ್ಬಿಣದ ಕಾರ್ಖಾನೆ ಇತ್ತು. ಅಲ್ಲಿ ಆ ಊರಿನ 4,000 ಜನರು ಕೆಲಸ ಮಾಡುತ್ತಿದ್ದರು. ಆ ಊರಿನಲ್ಲಿದ್ದ 15,000 ಜನರಲ್ಲಿ 4,000 ಜನರು ಅದೊಂದೇ ಕಾರ್ಖಾನೆಯಲ್ಲಿ ಕೆಲಸಕ್ಕಿದ್ದರು. ಆ ಕಾರ್ಖಾನೆಯೇ ಅವರ ಜೀವನಾಧಾರವಾಗಿತ್ತು. ಆದರೆ ಯುದ್ಧದಿಂದಾಗಿ ಈಗ ಆ ಕಾರ್ಖಾನೆಯನ್ನು ಮುಚ್ಚಬೇಕಾಯಿತು. ಆದರೆ ಕಾರ್ಖಾನೆಗೆ ಯುದ್ಧ ವಿಮಾನಗಳ ದಾಳಿಯಿಂದೇನಾದರೂ ಬೆಂಕಿ ಬಿದ್ದರೆ ಅದನ್ನು ಕಾಪಾಡಬೇಕಿತ್ತು. ಅದಕ್ಕೆ ಅಗ್ನಿಶಾಮಕ ದಳದ ಒಂದು ತಂಡವನ್ನು ಕಾರ್ಖಾನೆಯನ್ನು ಕಾಯಲು ನಿಲ್ಲಿಸಬೇಕಾಗಿತ್ತು. ಯುದ್ಧವಾದ್ದರಿಂದ ಅಲ್ಲಿ ಕಾರ್ಖಾನೆ ಕಾಯಲು ಯಾರೂ ತಯಾರಿರಲಿಲ್ಲ. ಅಗ್ನಿಶಾಮಕ ದಳದಲ್ಲಿ ಉಳಿದು ಕಾರ್ಖಾನೆಯನ್ನು ರಕ್ಷಿಸಲು ಸ್ವಯಂ ನಿರ್ಧಾರದಿಂದ ಕಾರ್ಮಿಕರನ್ನು ಮುಂದೆ ಬರಲು ಹೇಳಲಾಯಿತು. ಆದರೆ ಯಾರೂ ಮುಂದೆ ಬರಲಿಲ್ಲ. ಕಾರ್ಖಾನೆಯ ಫೋರ್ಮ್ಯಾನ್ ಮತ್ತು ಅಗ್ನಿಶಾಮಕ ಪಡೆಯ ಮುಖ್ಯಸ್ಥನಾಗಿದ್ದ ಜೋಸೆಫ್ ವೀಲರ್ ಎಂಬಾತ ನಾನು ಇಲ್ಲಿಯೇ ಉಳಿಯುತ್ತೇನೆ ಎಂದು ಮುಂದೆ ಬಂದ. ಅವನನ್ನು ನೋಡಿ 14 ಜನ ಕಾರ್ಮಿಕರು ತಾವು ಉಳಿಯುತ್ತೇವೆ ಎಂದು ಮುಂದೆ ಬಂದರು. ಆಂಬ್ಯುಲೆನ್ಸ್ ಚಾಲಕ ನಿಕೋಲಾಸ್ ವೀಲರ್ ಮತ್ತು ಆತನ ಹೆಂಡತಿಯು ಮುಂದೆ ಬಂದರು. ಒಟ್ಟು ಅಲ್ಲಿ 18 ಜನ ಉಳಿದುಕೊಳ್ಳುವ ಸ್ವಯಂ ನಿರ್ಧಾರಕ್ಕೆ ಬಂದಿದ್ದರು. ಅವರೆಲ್ಲ ಕಾರ್ಖಾನೆಯಲ್ಲಿ ನಿರ್ಮಿಸಿದ್ದ ಬಾಂಬ್ ಶೆಲ್ಟರ್ನಲ್ಲಿ ಉಳಿದುಕೊಂಡು ಯುದ್ಧದ ದಾಳಿಯ ಭೀತಿಯಲ್ಲಿ ದಿನ ಕಳೆದರು. ಗ್ರೆನೇಡ್ಗಳ ಸದ್ದು, ಮಿಷಿನ್ ಗನ್ಗಳ ಸಿಡಿಯುವ ಸದ್ದು ನಿರಂತರವಾಗಿ ಕೇಳಿಬರುತ್ತಿದ್ದವು. ಅಲ್ಲಿ ಲಕ್ಸೆಂಬರ್ಗ್ ಅನ್ನು ವಶಪಡಿಸಿಕೊಳ್ಳಲು ಬಂದಿದ್ದ ಹಿಟ್ಲರ್ನ ಜರ್ಮನ್ ಸೈನಿಕರ ವಿರುದ್ಧ ಮಿತ್ರ ರಾಷ್ಟ್ರಗಳಲ್ಲಿ ಒಂದಾದ ಫ್ರೆಂಚರು ಬಂದು ಅವರಿಗೆ ಪ್ರತಿದಾಳಿ ಮಾಡುತ್ತಿದ್ದರು. 3ನೇ ದಿನ ಜರ್ಮನ್ ಸೈನಿಕರ ಕೈ ಮೇಲಾಯಿತು. ಫ್ರೆಂಚ್ ಸೈನಿಕರು ಸೋತು ಅಲ್ಲಿಂದ ಕಾಲ್ಕಿತ್ತರು. ಜರ್ಮನ್ ಸೈನಿಕರು ಆ ಪ್ರದೇಶವನ್ನೆಲ್ಲ ವಶಪಡಿಸಿಕೊಂಡರು. ಜರ್ಮನ್ ಸೈನಿಕರು ಕಾರ್ಖಾನೆಯಲ್ಲಿ ಉಳಿದುಕೊಂಡಿದ್ದ 18 ಜನ ಕಾರ್ಮಿಕರನ್ನು ಬಳಸಿಕೊಂಡು ಹಲವಾರು ಕೆಲಸಗಳನ್ನು ಮಾಡಿಕೊಂಡರು. ಸತ್ತ ಹೆಣಗಳನ್ನು ಹೂಳುವುದು, ಬಾಂಬ್ ದಾಳಿಯಿಂದ ಧ್ವಂಸವಾದ ಸ್ಥಳಗಳನ್ನು ಮರುಜೋಡಿಸುವುದು ಮುಂತಾದ ಕೆಲಸಗಳನ್ನು ಅವರಿಂದ ಮಾಡಿಸುತ್ತಿದ್ದರು. ಆದರೆ 2 ವಾರದ ಬಳಿಕ ಫ್ರೆಂಚ್ ಪಡೆಯು ಒಂದು ದಿನ ಹಠಾತ್ತಾಗಿ ಅಲ್ಲಿಗೆ ಮತ್ತೆ ದಾಳಿ ಮಾಡುತ್ತದೆ. ಜರ್ಮನ್ ಸೈನಿಕರು ಎಲ್ಲೆಲ್ಲಿ ಮದ್ದುಗುಂಡುಗಳನ್ನು ದಾಸ್ತಾನಿಟ್ಟಿದ್ದರೋ ಅಲ್ಲಿಗೆ ಕರಾರುವಕ್ಕಾಗಿ ದಾಳಿಗಳು ನಡೆದಿದ್ದವು. ಈಗ ಈ 18 ಜನರ ಮೇಲೆಯೇ ಜರ್ಮನ್ ಸೈನಿಕರಿಗೆ ಸಂಶಯ ಬರಲಾರಂಭಿಸಿತು. ಇಲ್ಲಿಂದಲೇ ನಮ್ಮ ಮದ್ದುಗುಂಡು ದಾಸ್ತಾನಿನ ಬಗ್ಗೆ ವಿವರಗಳು ಅವರಿಗೆ ತಿಳಿಯುತ್ತಿದೆ. ಇಲ್ಲಿ ನಮಗೆ ಗೊತ್ತಾಗದಂತೆ ಯಾರೋ ರಹಸ್ಯವಾಗಿ ರೇಡಿಯೋ ಸಿಗ್ನಲ್ಗಳನ್ನು ಕಳಿಸುತ್ತಿದ್ದಾರೆ ಎಂದು ಜರ್ಮನ್ ಸೈನಿಕರಿಗೆ ತಿಳಿಯಿತು. ಅವರು ಕಾರ್ಖಾನೆಯ ಒಳಗೆ ಬಂದು ಆ 18 ಜನ ಕಾರ್ಮಿಕರು ಇರುತ್ತಿದ್ದ ಬಾಂಬ್ ಶೆಲ್ಟರ್ನಲ್ಲೆಲ್ಲ ಬಂದು ತಡಕಾಡುತ್ತಾರೆ. ಗೋಡೆಗಳ ಮೇಲೆಲ್ಲ ಬಡಿದು ನೋಡುತ್ತಾರೆ. ಅಲ್ಲೆಲ್ಲಾದರೂ ಟೊಳ್ಳಾದ ಭಾಗವಿದೆಯೇ ಎಂದು ನೋಡುತ್ತಾರೆ. ರೇಡಿಯೋ ಸಿಗ್ನಲ್ ಕಳಿಸುವ ಡಿವೈಸ್ ಏನಾದರೂ ಇದೆಯೇ ಎಂದು ನೋಡುತ್ತಾರೆ. ಆದರೆ ಅಲ್ಲಿ ಅಂಥ ಯಾವುದೇ ಕುರುಹು ಅವರಿಗೆ ಸಿಗುವುದಿಲ್ಲ. ಆ ಡಿಫೆರ್ಡಾಂಗ್ ಊರಿನ ಕಾರ್ಖಾನೆ ಕಾರ್ಮಿಕರು ನಿಜವಾಗಿಯೂ ಮುಗ್ಧರಾಗಿದ್ದರು. ಅವರಿಗೆ ಅಲ್ಲೇನು ನಡೆಯುತ್ತಿದೆ ಎಂಬುದೇ ಅರ್ಥವಾಗಿರಲಿಲ್ಲ. ಈಗ ಕಾರ್ಖಾನೆ ಸುತ್ತ ಜರ್ಮನ್ ಸೈನಿಕರ ಪಹರೆ ಹಾಕಲಾಯಿತು. ಆಗಾಗ ಫ್ರೆಂಚ್ ಸೈನಿಕರ ಬಾಂಬ್ ದಾಳಿ ಮುಂದುವರೆದೇ ಇತ್ತು. ಮರುದಿನ ಜರ್ಮನ್ ಸೈನಿಕರು ಬಂದು
ಆ 18 ಜನರನ್ನು ಹೂಳುವಷ್ಟು ಉದ್ದವಾದ ಗುಂಡಿಗಳನ್ನು ತೋಡಿದರು. ಈಗ ಆ 18 ಕಾರ್ಮಿಕರಿಗೆ ಎದೆಯಲ್ಲಿ ಡವಡವ ಎನ್ನಲಾರಂಭಿಸಿತು. ಅವರನ್ನೆಲ್ಲ ಹೊರಗಡೆ ಎಳೆದುಕೊಂಡು ಬಂದು ಗೋಡೆಗೆ ಮುಖ ಮಾಡಿ ನಿಲ್ಲಿಸಲಾಯಿತು. ಸೈನ್ಯದ ಲೆಫ್ಟಿನೆಂಟ್ ಒಬ್ಬ ಬಂದು, ನಿಮ್ಮಲ್ಲಿ ರಹಸ್ಯವಾಗಿ ಯಾರೋ ರೇಡಿಯೋ ಸಂಕೇತಗಳ ಮೂಲಕ ಸುದ್ದಿ ಕೊಡುತ್ತಿದ್ದೀರೆಂದು ಗೊತ್ತಾಗಿದೆ. ಆ ಕೆಲಸ ಮಾಡಿದವರು ಯಾರೆಂದು ತಪ್ಪೊಪ್ಪಿಕೊಳ್ಳದಿದ್ದರೆ ಎಲ್ಲರನ್ನೂ ಗುಂಡು ಹೊಡೆದು ಕೊಂದು ಇದೇ ಗುಂಡಿಯಲ್ಲಿ ಹೂಳಲಾಗುವುದು ಎಂದು ಗರ್ಜಿಸಿದ. ಆದರೆ ಆಗಲೂ ಆ ಕಾರ್ಮಿಕರಿಗೆ ಏನೊಂದು ತಿಳಿಯಲಿಲ್ಲ. ರೇಡಿಯೋ ಸಂಕೇತವಾಗಲಿ ಅಂತ ಯಾವುದೇ ಡಿವೈಸ್ಗಳಾಗಲಿ ಅವರ ಬಳಿ ಇದ್ದಿರಲೇ ಇಲ್ಲ. ಅವರೆಲ್ಲ ನಿಜವಾಗಿಯೂ ಮುಗ್ಧರಾಗಿದ್ದರು. ಆದರೆ ಅವರಿಗೆ ಆ ಬಗ್ಗೆ ಏನೂ ಗೊತ್ತಿಲ್ಲವೆಂದು ಎಷ್ಟು ಹೇಳಿದರೂ ಜರ್ಮನ್ ಸೈನಿಕರು ಕೇಳುವಂತಿರಲಿಲ್ಲ. ಅವರನ್ನು ಕಾರ್ಖಾನೆಯಿಂದ ಹೊರತಂದು ಬಳಿಯೇ ಇದ್ದ ಹಳೆಯ ಗ್ಯಾರೇಜ್ ಒಂದಕ್ಕೆ ಹಾಕಿ ಬೀಗ ಜಡಿಯಲಾಯಿತು. ಅದರೊಳಗಡೆ ನೆಲ ಒದ್ದೆಯಾಗಿತ್ತು. ಗಾಳಿ ಬೆಳಕು ಬರುತ್ತಿರಲಿಲ್ಲ. ಒಂದೇ ಸಣ್ಣ ಕಿಟಕಿಯಿಂದ ಗಾಳಿ ಒಳ ಬರುತ್ತಿತ್ತು. ಒಂದು ರಾತ್ರಿ ಕಳೆದ ನಂತರ ಮರುದಿನ ಬೆಳಿಗ್ಗೆ ಮತ್ತೆ ಆ ಲೆಫ್ಟಿನೆಂಟ್ ಬಂದ. ಮತ್ತೆ ಅವರನ್ನೆಲ್ಲ ವಿಚಾರಿಸಿದ. ಅವರನ್ನು ತಪ್ಪು ಮಾಡಿದ್ದೇವೆಂದು ಒಪ್ಪಿಕೊಳ್ಳುವಂತೆ ಹೇಳಿದ. ಅವರ್ಯಾರೂ ತಪ್ಪು ಮಾಡಿಲ್ಲದ್ದರಿಂದ ಅವರು ಯಾರೂ ಮುಂದೆ ಬರಲಿಲ್ಲ. ಈ ಬಾರಿ ಅವನ ಜೊತೆಯಲ್ಲಿ ಒಬ್ಬ ಕಾರ್ಪೊರೇಲ್ ಕೂಡ ಬಂದಿದ್ದ. ಇನ್ನು 1 ಗಂಟೆಯಲ್ಲಿ ಇವರೆಲ್ಲರನ್ನು ಗೋಡೆಗೆ ಮುಖ ಮಾಡಿ ನಿಲ್ಲಿಸಿ ಗುಂಡಿಕ್ಕಿ ಕೊಂದು ಆ ಗುಂಡಿಯಲ್ಲಿ ಹೂಳಬೇಕು ಎಂದು ಕಾರ್ಪೊರೇಲ್ಗೆ ಆತ ಆಜ್ಞೆ ಮಾಡುತ್ತಾನೆ. ಆ ಕಾರ್ಮಿಕರ ಹಣೆಬರಹ ನಿರ್ಧಾರವಾಗಿ ಬಿಟ್ಟಿತ್ತು. ಆ ಕಾರ್ಪೊರೇಲ್ ಅವರನ್ನೆಲ್ಲ ಮತ್ತೆ ಶೆಡ್ಡಿನೊಳಗೆ ಹಾಕಿ ಬೀಗ ಹಾಕಿದ. ಆ ಕಾರ್ಪೊರೇಲ್ನ ಹೆಸರೇ ಜೋಹಾನ್ ಪುಂಜೆಲ್. ಈತನೇ ಈ ಘಟನೆಯ ಮುಖ್ಯ ವ್ಯಕ್ತಿ. ಈತ ಜರ್ಮನಿಯ ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನಾಗಿದ್ದ. ಜರ್ಮನಿಯಲ್ಲಿ 1ನೇ ಮಹಾಯುದ್ಧದ ನಂತರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದರಿಂದಾಗಿ ತುಂಬಾ ಕುಟುಂಬಗಳು ಕಷ್ಟಪಡಬೇಕಾಗಿತ್ತು. ಅದರಲ್ಲಿ ಪುಂಜೆಲ್ನ ಕುಟುಂಬವು ಒಂದಾಗಿತ್ತು. ಅಲ್ಲಲ್ಲಿ ಸಿಕ್ಕ ಕೆಲಸ ಮಾಡುತ್ತಾ ಆತ ಕುಟುಂಬವನ್ನು ಸಾಕುತ್ತಿದ್ದ. ಪುಂಜೆಲ್ ಒಮ್ಮೆ ಹಿಟ್ಲರ್ನ ಭಾಷಣ ಕೇಳಿ ಪ್ರಭಾವಿತನಾದ. ದೇಶವನ್ನು ಈ ಪರಿಸ್ಥಿತಿಯಿಂದ ಕಾಪಾಡಲು ಹಿಟ್ಲರ್ನಿಂದ ಮಾತ್ರ ಸಾಧ್ಯ ಎಂದು ಆತ ಮನಗಂಡ. ನಾಜಿ ಪಕ್ಷಕ್ಕೆ ಸೇರಿ ಆತ ಅದರ ಕಾರ್ಯಕರ್ತನಾದ. ಅವನ ಊರಿನ ನಾಜಿ ಪಕ್ಷದ ಕಚೇರಿಯಲ್ಲಿ ಕ್ಲರ್ಕ್ ಆಗಿ ಆತ ಕೆಲಸ ಮಾಡಲಾರಂಭಿಸಿದ. ಒಬ್ಬಳು ಸುಂದರ ಯುವತಿಯನ್ನು ಮದುವೆಯೂ ಆದ. ಆದರೆ ಯುದ್ಧ ಶುರುವಾದಾಗ ಆತನಿಗೆ ಸೈನ್ಯಕ್ಕೆ ಸೇರುವ ಬುಲಾವ್ ಬಂತು. ಅವನು ಕೆಲಸ ಮಾಡುತ್ತಿದ್ದ ಬೆಟಾಲಿಯನ್ ಡಿಫೆಡಾಂಗ್ ಊರಿಗೆ ಬಂದಾಗ ಆತ ಕಾರ್ಪೊರೇಲ್ ಹುದ್ದೆಯಲ್ಲಿದ್ದ. ಈ ಪುಂಜೆಲ್ ಕಟು ಹೃದಯದವನೇನೂ ಆಗಿರಲಿಲ್ಲ. ಆ ಬಡಪಾಯಿ ಕಾರ್ಮಿಕರನ್ನು ಹತ್ಯೆ ಮಾಡುವುದು ಆತನಿಗೆ ಇಷ್ಟವಿರಲಿಲ್ಲ. ಯುದ್ಧರಂಗದಲ್ಲಿ ಎದುರಾಳಿ ಬಲಶಾಲಿ ಸೈನಿಕರನ್ನು ಹತ್ಯೆ ಮಾಡಬೇಕಾದ ನಾವು ಈ ಬಡಪಾಯಿ ಕಾರ್ಮಿಕರನ್ನು ಕೊಲ್ಲುವುದು ಸರಿಯಲ್ಲವೆಂದು ಅವನ ಮನಸ್ಸು ಹೇಳುತ್ತಿತ್ತು. ಆತ ಒಬ್ಬ ಸೈನಿಕನನ್ನು ಕಾವಲು ನಿಲ್ಲಿಸಿ ಲೆಫ್ಟಿನೆಂಟನ್ನು ನೋಡಲು ಹೋದ. ಆದರೆ ಲೆಫ್ಟಿನೆಂಟ್ ಈ ಆದೇಶವನ್ನು ಮಿಲಿಟರಿ ಕೋರ್ಟ್ ನೀಡಿರುವುದು, ಅದನ್ನು ನಾನು ಹಿಂತೆಗೆದುಕೊಳ್ಳುವಂತೆ ಇಲ್ಲ ಎಂದು ಹೇಳಿದ. ಕೋರ್ಟ್ವರೆಗೆ ಹೋಗಲು ಸಾಧ್ಯವಿಲ್ಲವೆಂದು ಆತ ವಾಪಸ್ಸು ಬಂದ. ಆತ ಬಂದಾಗ ಕಾರ್ಮಿಕರೆಲ್ಲರೂ ತಾವು ನಿರಪರಾಧಿಗಳೆಂದು ಆತನ ಮುಂದೆ ಗೋಗರೆದರು. ಈಗಾಗಲೇ ಮಿಲಿಟರಿ ಪೊಲೀಸರು ಬಂದು ಎಲ್ಲ ಕಡೆ ಶೋಧಿಸಿ ನಮ್ಮ ಬಳಿ ರೇಡಿಯೋ ಡಿವೈಸ್ ಇಲ್ಲವೆಂದು ವಾಪಸ್ಸು ಹೋಗಿದ್ದಾರೆ ಎಂದು ಅವರ ಮುಖ್ಯಸ್ಥ ಜೋಸೆಫ್ ವೀಲರ್ ಹೇಳಿದ. ನಮ್ಮ ಬಳಿ ಏನು ಸಾಕ್ಷಿ ಸಿಗದಿದ್ದರೂ ನಮ್ಮನ್ನು ಮರಣದಂಡನೆಗೆ ಒಳಪಡಿಸುವುದು ಸರಿಯಲ್ಲವೆಂದು ಅವರೆಲ್ಲ ಬೇಡಿಕೊಂಡರು. ಕಾರ್ಪೊರೇಲ್ ಪುಂಜೆಲ್ಗೆ ಅವರೆಲ್ಲ ನಿರಪರಾಧಿಗಳೆಂದು ಗೊತ್ತಿತ್ತು. ಆದರೆ ಅವರನ್ನು ರಕ್ಷಿಸುವ ದಾರಿ ತಿಳಿಯುತ್ತಿರಲಿಲ್ಲ. ಇಷ್ಟಾದ ಮೇಲೆ ಲೆಫ್ಟಿನೆಂಟ್ ಗಂಡಸರನ್ನು ಮಾತ್ರ ವಧಿಸಲು ನಿರ್ದೇಶಿಸಿದ್ದ ಎಂದು ನೆನಪು ಮಾಡಿಕೊಂಡು ಗುಂಪಿನಲ್ಲಿದ್ದ ಒಬ್ಬ ಹೆಂಗಸು, ಅಂದರೆ ನಿಕೋಲಸ್ ವೀಲರ್ನ ಹೆಂಡತಿಯನ್ನು ಕಾರ್ಪೊರೇಲ್ ರಕ್ಷಿಸುತ್ತಾನೆ. ಮಹಿಳೆಗೆ ಅನ್ಯಾಯವಾಗುವುದಾದರೂ ತಪ್ಪುತ್ತದೆ ಎಂದೆಣಿಸಿ ಆತ ಅವಳನ್ನು ಲಕ್ಸೆಂಬರ್ಗ್ಗೆ ಹೋಗುವ ಒಂದು ಲಾರಿಯನ್ನು ಹತ್ತಿಸಿ ಕಳುಹಿಸಿಬಿಟ್ಟ. ಮತ್ತೇನು ಮಾಡಬೇಕೆಂದು ದಾರಿ ಕಾಣದೆ ಪುಂಜೆಲ್ ಅಡ್ವೊಕೇಟ್ ಆಫೀಸಿಗೆ ಹೋಗಿ ಅಲ್ಲಿದ್ದ ಲೆಫ್ಟಿನೆಂಟ್ಗೆ ಈ ಘಟನೆಯನ್ನು ವಿವರಿಸಿ ಹೇಳಿದ. ಆ ಲೆಫ್ಟಿನೆಂಟ್ ಕೆಲಸದ ಒತ್ತಡದ ನಡುವೆ 3 ಗಂಟೆ ಬಿಟ್ಟು ಬಾ, ಅಲ್ಲಿಯವರೆಗೆ ಮರಣದಂಡನೆ ಮುಂದೂಡು ಎಂದು ಹೇಳುತ್ತಾನೆ. ಈ ಬಾರಿ ಒಳ್ಳೆಯ ಸುದ್ದಿ ಸಿಗಲಿದೆ ಎಂದು ಮತ್ತೆ ಹೋದ ಕಾರ್ಪೊರೇಲ್ಗೆ ಮತ್ತದೇ ಉತ್ತರ ಸಿಕ್ಕಿತ್ತು. ಅವರಲ್ಲಿ ಗೂಢಚರ್ಯೆ ಮಾಡಿದ್ದನ್ನು ಒಪ್ಪಿಕೊಳ್ಳಲು ಅವರಿಗೆ 24 ಗಂಟೆ ಸಮಯ ನೀಡಲಾಗಿದೆ. ಆ ನಂತರ ಅವರಿಗೆ ಮರಣದಂಡನೆ ವಿಧಿಸಲೇಬೇಕು. ಅದರೊಳಗೆ ಫ್ರೆಂಚ್ ಸೈನ್ಯವೇನಾದರೂ ಅಟ್ಯಾಕ್ ಮಾಡಿದರೆ ಕೂಡಲೇ ಅವರನ್ನು ವಧಿಸಿಬಿಡಬೇಕು ಎಂದು ಆಜ್ಞೆಯಾಗಿತ್ತು. ಪುಂಜೆಲ್ಗೆ ಆ ನಿರಪರಾಧಿಗಳನ್ನು ಎಷ್ಟು ರಕ್ಷಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿರಲಿಲ್ಲ. ಆ ಚಳಿಯಿಂದ ಮರಗಟ್ಟುವ ವಾತಾವರಣದ ಶೆಡ್ಡಿನಿಂದ ಅವರನ್ನು ಆತ ಒಂದು ಒಳ್ಳೆಯ ರೂಮಿಗೆ ಆ ರಾತ್ರಿ ವರ್ಗಾಯಿಸಿದ. ಅವರಿಗೆ ಮಿಲಿಟರಿ ಕ್ಯಾಂಟೀನ್ನಿಂದ ಆಹಾರವನ್ನು, ಬಿಸಿ ಕಾಫಿಯನ್ನು ತರಿಸಿಕೊಟ್ಟ.
ಮಾರನೇ ದಿನ ಬೆಳಿಗ್ಗೆ ಆತ ಬಂದಾಗ ಆ ಕಾರ್ಮಿಕರೆಲ್ಲ ಆತನನ್ನು ಸುತ್ತುವರಿದು ಜೀವಭಿಕ್ಷೆ ಬೇಡಲಾರಂಭಿಸಿದರು. ಅಲ್ಲಿಂದ ಆತ ನೇರವಾಗಿ ಅಡ್ವೊಕೇಟ್ ಆಫೀಸಿಗೆ ಹೋದ. ಅಲ್ಲಿ ಲೆಫ್ಟಿನೆಂಟ್ ಆಫೀಸ್ನಲ್ಲಿ ಇದ್ದಾನೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಪುಂಜೇಲ್ ಬಂದಿದ್ದ. ಅಲ್ಲಿ ಹೋದ ಮೇಲೆ ಆ ಲೆಫ್ಟಿನೆಂಟ್ ಆಫೀಸ್ನಲ್ಲಿ ಇಲ್ಲದಿರುವುದು ಗೊತ್ತಾಗುತ್ತದೆ. ಕೂಡಲೇ ವಾಪಸ್ಸು ಬಂದು ಕಾವಲು ಕಾಯುತ್ತಿದ್ದ ಸೈನಿಕರ ಬಳಿಯಲ್ಲಿ ಆತ ಏನನ್ನೋ ಹೇಳುತ್ತಾನೆ. ಆ ಕಾರ್ಮಿಕರ ಬಳಿಯಲ್ಲಿ ನಿಮ್ಮ ಕಾರ್ಖಾನೆಯಿಂದ ಒಂದು ಲಾರಿ ತರಲು ಸಾಧ್ಯವೇ ಎಂದು ಆತ ಕೇಳುತ್ತಾನೆ. ಇದು ತಮ್ಮ ಹೆಣ ಸಾಗಿಸಲೇ ಆತ ಕೇಳುತ್ತಿದ್ದಾನೆಂದು ಅವರು ಅಂದುಕೊಂಡಿದ್ದರು. ಒಬ್ಬ ಕಾರ್ಮಿಕ ಗಾರ್ಡ್ನ ಜೊತೆಗೆ ಹೋಗಿ ಒಂದು ಲಾರಿಯನ್ನು ತರುತ್ತಾನೆ. ಕೂಡಲೇ ಪುಂಜೇಲ್ ಕೋಣೆಯ ಬಾಗಿಲು ತೆಗೆದು, ನೀವೆಲ್ಲರೂ ಲಾರಿ ಹತ್ತಿಕೊಳ್ಳಿ, ನೀವೆಲ್ಲರೂ ಸ್ವತಂತ್ರರು ಎಂದ. ಈ ಮಾತು ಕೇಳಿ ಸಾವಿನಂಚಿನವರೆಗೂ ಹೋಗಿದ್ದ ಕಾರ್ಮಿಕರು ಆನಂದ ಬಾಷ್ಪ ಸುರಿಸಿದರು. ಅವರೆಲ್ಲ ತಮ್ಮಲ್ಲಿನ ದುಡ್ಡು ವಾಚುಗಳನ್ನೆಲ್ಲ ಆತನಿಗೆ ಕೊಡಲು ಮುಂದೆ ಬಂದರು. ಆದರೆ ಆತ ಅವೆಲ್ಲವನ್ನು ತಿರಸ್ಕರಿಸಿದ. ಆದಷ್ಟು ಬೇಗ ಲಾರಿ ಹತ್ತಿ ನಿಮಗೆ ಸುರಕ್ಷಿತ ಎನಿಸಿದ ಕಡೆ ಹೋಗಿ ಆದಷ್ಟು ದೂರ ಸಾಗಿ ಎಂದು ಹೇಳಿದ. ಆ ಕಾರ್ಮಿಕರಲ್ಲಿ ಅತ್ಯಂತ ಚಿಕ್ಕವನಾಗಿದ್ದ ನಿಕೋಲಾಸ್ ಕೆರ್ಮರ್ ಎಂಬ ಕಾರ್ಮಿಕ ಕಾರ್ಪೊರೇಲ್ನ ಹೆಸರನ್ನು ಕೇಳಿದ. ಪುಂಜೇಲ್ ತನ್ನ ಹೆಸರು, ಸೈನಿಕನ ಸೀರಿಯಲ್ ನಂಬರ್ಗಳನ್ನೆಲ್ಲ ಆತನಿಗೆ ನೀಡಿದ. ಅವರೆಲ್ಲ ಬೇಗ ಲಾರಿ ಹತ್ತಿ ಬಹುದೂರದ ಯಾರಿಗೂ ತಿಳಿಯದ ಊರುಗಳತ್ತ ಸಾಗಿ ಹೋದರು. ಈತ ಅವರನ್ನು ತಪ್ಪಿಸಿಕೊಳ್ಳಲು ಬಿಟ್ಟ ಕಾರ್ಪೊರೇಲ್ಗೆ ತನ್ನ ಕೈ ಕೆಳಗಿನ ಸೈನಿಕರು ಹೇಳಿಕೊಡುವರೇನೋ ಎಂಬ ಭಯವಿತ್ತು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಯುದ್ಧ ಜೋರಾಯಿತು. ಅವನಿದ್ದ ರೆಜಿಮೆಂಟನ್ನು ಬೇರೆಡೆಗೆ ಸ್ಥಳಾಂತರಿಸಲು ಆಜ್ಞೆ ಬಂದಿತ್ತು. ಆ ಗಡಿಬಿಡಿಯಲ್ಲಿ ಕಾರ್ಮಿಕರ ಕತೆ ಏನಾಯಿತೆಂದು ವಿಚಾರಿಸಲು ಯಾರೂ ಬರಲಿಲ್ಲ. ಹೀಗೆ ಒಬ್ಬ ದಯಾಮಯನಾದ ಅಧಿಕಾರಿ ನಿರಪರಾಧಿಗಳಿಗೆ ಶಿಕ್ಷೆಯಾಗುವುದನ್ನು ತಪ್ಪಿಸಿದ್ದ. ಆತನಿಗೆ ಒಳಗೊಳಗೆ ಹೆದರಿಕೆ ಇತ್ತು. ಆದರೆ ಆತ ಒಂದು ಒಳ್ಳೆಯ ಕೆಲಸ ಮಾಡಿದ್ದರಿಂದಾಗಿ ಆತನಿಗೆ ಏನೂ ತೊಂದರೆಯಾಗಲಿಲ್ಲ. 1945ರಲ್ಲಿ ಯುದ್ಧ ಕೊನೆಯಾಯಿತು. ಜರ್ಮನಿ ಸೋತು ಹೋಯಿತು. ಪುಂಜೇಲ್ನ ಹೆಸರು ಯುದ್ಧ ಕೈದಿಗಳ ಲಿಸ್ಟ್ನಲ್ಲಿತ್ತು. ಜರ್ಮನ್ ಸೈನಿಕರೆಲ್ಲರೂ ಕ್ರೌರ್ಯ ಮೆರೆಯುತ್ತಿದ್ದುದು ವಿಶ್ವಕ್ಕೆ ಗೊತ್ತಿತ್ತು. ಈ ನಾಜಿ ಸೈನಿಕರ ಮೇಲೆ ಮೊಕದ್ದಮೆಗಳನ್ನು ಹೂಡಲಾಗಿತ್ತು. ಆ ರೀತಿಯಲ್ಲಿ ಪುಂಜೇಲ್ನ ಮೇಲೆಯೂ ಮೊಕದ್ದಮೆ ಹೂಡಲಾಗಿತ್ತು. ಯುದ್ಧದ ನಂತರ ಆತ ತನ್ನೂರಿಗೆ ತೆರಳಿ ವ್ಯಾಪಾರ ಮಾಡಲು ಶುರು ಮಾಡಿದ್ದ. ಆದರೆ ವ್ಯಾಪಾರ ಆತನ ಕೈ ಹಿಡಿಯಲಿಲ್ಲ. 1946ರಲ್ಲಿ ಯುದ್ಧಾಪರಾಧಿಗಳ ವಿಚಾರಣೆ ಆತನ ಮೇಲೆಯೂ ನಡೆಯಿತು. ಪುಂಜೇಲ್ ತನ್ನ ಪರವಾಗಿ ಹೇಳಿಕೆ ನೀಡಲು ಯಾರಾದರೂ ಬರಬಹುದೇನೋ ಎಂದು ಯೋಚಿಸಿ ಲಕ್ಸೆಂಬರ್ಗ್ನ ಡಿಫೆರ್ಡಾಂಗ್ ಕಾರ್ಖಾನೆಗೆ ತಾನು ಅವರ ಕಾರ್ಮಿಕರಿಗೆ ಸಹಾಯ ಮಾಡಿದ್ದನ್ನು ಪತ್ರ ಬರೆದು ತಿಳಿಸಿದ. ಆದರೆ ಅವನಿಗೆ ಯಾವ ಉತ್ತರವೂ ಬರಲಿಲ್ಲ. ಆದರೆ ಅದೃಷ್ಟವಶಾತ್ ಆತನ ಮೇಲಿನ ಮೊಕದ್ದಮೆಯನ್ನು ಒಂದು ದಿನ ಕೈಬಿಡಲಾಗುತ್ತದೆ. ಅಲ್ಲಿಂದ ಆತ ತನ್ನ ಹೆಂಡತಿ ಮಕ್ಕಳೊಂದಿಗೆ ಕಷ್ಟಪಟ್ಟು ದಿನಗಳನ್ನು ಕಳೆಯುತ್ತಿದ್ದ. ಅಂದು ಲಾರಿ ಹತ್ತಿ ಹೊರಟಿದ್ದ ಕಾರ್ಮಿಕರೆಲ್ಲರೂ ಲಕ್ಸೆಂಬರ್ಗ್ನ ಗಡಿ ದಾಟಿ ಬೆಲ್ಜಿಯಂವರೆಗೆ ತಲುಪಿದ್ದರು. ಅಲ್ಲಿ ಅವರೆಲ್ಲ ತಮ್ಮ ಸ್ನೇಹಿತರ ಬಂಧುಗಳ ಮನೆಯಲ್ಲೆಲ್ಲ ಉಳಿದುಕೊಂಡರು. ಫ್ರೆಂಚ್ ಸರ್ಕಾರ ಜರ್ಮನಿಗೆ ಶರಣಾದ ನಂತರವೇ ಅವರು ಲಕ್ಸೆಂಬರ್ಗ್ಗೆ ಮತ್ತೆ ಹಿಂದಿರುಗಿದ್ದರು. ಅಂದು ಫ್ರೆಂಚ್ ಸೈನ್ಯಕ್ಕೆ ಗುಪ್ತವಾಗಿ ಸುದ್ದಿ ಕಳುಹಿಸುತ್ತಿದ್ದುದು ಯಾರೆಂಬುದು ಹಲವು ಸಮಯದವರೆಗೆ ಚರ್ಚೆಯಲ್ಲಿತ್ತು. ಆದರೆ ಕೊನೆಗೂ ಸತ್ಯಾಂಶ ಪತ್ತೆಯಾಗಿರಲೇ ಇಲ್ಲ. ಆ ಅಗ್ನಿಶಾಮಕ ದಳದ ಮುಖ್ಯಸ್ಥನಾಗಿದ್ದ ಜೋಸೆಫ್ ವೀಲರ್ ಮತ್ತಾತನ ಹೆಂಡತಿ ವಯಸ್ಸಾದ್ದರಿಂದ ಕೆಲ ವರ್ಷಗಳಲ್ಲಿ ತೀರಿಕೊಂಡರು. ಅವರಲ್ಲಿ ಚಿಕ್ಕವನಾಗಿದ್ದ ನಿಕೋಲಾಸ್ ಕೆರ್ಮರ್ ರಾಜಕೀಯದಲ್ಲಿ ಮುಂದೆ ಬಂದ. ಅವನು ಸಂಸತ್ತಿಗೂ ಚುನಾಯಿತನಾದ. ಆತ ನಮಗೆ ಜೀವದಾನ ಮಾಡಿದ್ದ ಪುಂಜೇಲ್ನನ್ನು ಹುಡುಕಲೇಬೇಕೆಂದು ಹೊರಡುತ್ತಾನೆ. ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಹಿಟ್ಲರ್ ಸೋತ ನಂತರ ಜರ್ಮನಿಯಲ್ಲಿ ಮಿತ್ರ ರಾಷ್ಟ್ರಗಳ ಮಿಲಿಟರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಕೆರ್ಮರ್ ಆ ಸರ್ಕಾರಕ್ಕೆ ಪತ್ರ ಬರೆದು ಪುಂಜೇಲ್ ತಮಗೆ ಮಾಡಿದ ಸಹಾಯವನ್ನು ಹೇಳಿದ. ಆತನ ಬಗ್ಗೆ ವಿಚಾರಿಸಿದ. ಆದರೆ ಆ ಸರ್ಕಾರದಿಂದ ಆತನಿಗೆ ಉತ್ತರ ಬರಲಿಲ್ಲ. ಪುಂಜೇಲ್ ವಿಳಾಸ ತಿಳಿಯಲು ಆತ ಹಲವಾರು ಪ್ರಯತ್ನ ಮಾಡಿದ. ಆದರೆ ಅದು ಸಫಲವಾಗಲಿಲ್ಲ. ಕೆರ್ಮರ್ ಕೊನೆಗೆ ಜರ್ಮನಿಯ ಎಲ್ಲ ಪಟ್ಟಣಗಳ ಪೊಲೀಸ್ ಅಧಿಕಾರಿಗಳಿಗೂ ಪತ್ರ ಬರೆಯುತ್ತಾ ಸಾಗಿದ. ಪುಂಜೇಲ್ನ ವಿಳಾಸವನ್ನು ಆತ ಕೇಳುತ್ತಾ ಸಾಗುತ್ತಿದ್ದ. ಕೊನೆಗೆ 1955ನೇ ಇಸವಿಯಲ್ಲಿ ನ್ಯೂರೆಂಬರ್ಗ್ನ ಪೊಲೀಸರು ಪ್ರೆಜಿಕ್ ಪಟ್ಟಣದಲ್ಲಿದ್ದ ಪುಂಜೇಲ್ನ ವಿಳಾಸ ಕಳುಹಿಸಿಕೊಟ್ಟರು. ಆಗ ಯುದ್ಧ ಮುಗಿದು ಒಂದು ದಶಕವೇ ಕಳೆದಿತ್ತು. ಕೆರ್ಮರ್ ಪುಂಜೇಲ್ನ ವಿಳಾಸಕ್ಕೆ ಪತ್ರ ಬರೆದು ಡಿಫೆರ್ಡಾಂಗ್ ಊರಿಗೆ ಬಂದು ನೀವು ರಕ್ಷಿಸಿದ ಕೈದಿಗಳನ್ನು ನೋಡಬೇಕೆಂದು, ನಮ್ಮ ಕೃತಜ್ಞತೆಯನ್ನು ಸ್ವೀಕರಿಸಬೇಕೆಂದು ಪತ್ರ ಬರೆದ. ಆ ಪತ್ರ ಓದಿದ ಪುಂಜೇಲ್ನ ಕಣ್ಣಲ್ಲಿ ನೀರು ಬಂದಿತ್ತು. ಬದುಕಿನಲ್ಲಿ ತುಂಬಾ ದುರ್ದಶೆಯಲ್ಲಿದ್ದ ಪುಂಜೇಲ್ಗೆ ದೂರ ದೇಶವೊಂದರಲ್ಲಿ ತಾನು ಅಂದು ಸಹಾಯ ಮಾಡಿದ್ದ ಜನರು
ತನ್ನನ್ನು ಇನ್ನೂ ನೆನಪಿಟ್ಟುಕೊಂಡಿದ್ದಾರೆ ಎಂದು ಗೊತ್ತಾದಾಗ ಅಳುವೆ ಬಂದಿತ್ತು. ಪುಂಜೇಲ್ ಬರುತ್ತೇನೆಂದು ಉತ್ತರ ಬರೆದಿದ್ದ. ಕೊನೆಗೊಂದು ದಿನ 1956ನೇ ಇಸವಿಯ ಜೂನ್ 3ರಂದು ಆತ ಹೆಂಡತಿ ಸಮೇತ ಡಿಫೆಡಾಂಗ್ ಊರಿಗೆ ಬಂದಿಳಿದ. ಅಂದು ಆತ ಕೈದಿಗಳನ್ನು ಬಿಡುಗಡೆ ಮಾಡಿದ 15ನೇ ವರ್ಷಾಚರಣೆಯಾಗಿತ್ತು. ಕಾರ್ಖಾನೆಯ ಕೆಲಸಗಾರರು, ಮಾಜಿ ಕೈದಿಗಳು ಎಲ್ಲರೂ ಹಣ ಕೂಡಿಸಿ ಭರ್ಜರಿ ಸಮಾರಂಭ ಏರ್ಪಡಿಸಿದ್ದರು. ಅವರೆಲ್ಲ ಅವನಿಗೆ ಹಣ, ತಿಂಡಿ, ಉಡುಗೊರೆಗಳನ್ನು, ಬಹುಮಾನಗಳನ್ನೆಲ್ಲ ಕೊಟ್ಟರು. ಲಕ್ಸೆಂಬರ್ಗ್ ಸರ್ಕಾರ ಪುಂಜೇಲ್ಗೆ ಕೃತಜ್ಞತಾ ಸಮರ್ಪಣೆಗಾಗಿ ಒಂದು ಸಮಾರಂಭವನ್ನು ಏರ್ಪಡಿಸಿತು. ಅದರಲ್ಲಿ ಆತನಿಗೆ ಚಿನ್ನದ ಗಡಿಯಾರವನ್ನು ಉಡುಗೊರೆಯಾಗಿ ನೀಡಲಾಯಿತು. ಇಡೀ ಲಕ್ಸೆಂಬರ್ಗ್ ದೇಶದ ನಾಗರಿಕರೆಲ್ಲ ಆತನನ್ನು ಕಾಣಲು ಒಂದೆಡೆ ಸೇರಿದ್ದರು. ಡಿಫೆಡಾಂಗ್ ಚರ್ಚಿನಲ್ಲಿ ಮರುದಿನ ಪುಂಜೇಲ್ ಪರವಾಗಿ ವಿಶೇಷ ಪೂಜೆ ಇಡಲಾಯಿತು. ಆತ ರಕ್ಷಿಸಿದ್ದ ಕಾರ್ಮಿಕರು ಮತ್ತು ಡಿಫೆಡಾಂಗ್ ಊರಿನ ನಾಗರಿಕರೆಲ್ಲ ಪುಂಜೇಲ್ಗೆ ಜರ್ಮನಿಯಲ್ಲಿ ಸರಿಯಾದ ಉದ್ಯೋಗ ಸಿಗದಿದ್ದರೆ ತಮ್ಮೂರಿಗೆ ಬರುವಂತೆ ಕೇಳಿಕೊಂಡರು. ಅವರೆಲ್ಲರ ಸತ್ಕಾರದಿಂದ ಪುಂಜೇಲ್ ಆನಂದ ಬಾಷ್ಪ ಹರಿಸಿದ. ಅವರೆಲ್ಲರಿಗೂ ಧನ್ಯವಾದ ಹೇಳಿ ಆತ ತನ್ನ ದೇಶಕ್ಕೆ ಮರಳಿದ. ಜರ್ಮನಿಗೆ ಮರಳಿದ ಮೇಲೆ ಪುಂಜೇಲ್ಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತದೆ. ಯುದ್ಧದ ನಂತರ ಜರ್ಮನಿ ಜರ್ಜರಿತವಾದ್ದರಿಂದ ಅಲ್ಲಿ ಬದುಕುವುದು ದುಸ್ತರವಾಗಿತ್ತು. ಆದರೆ ಆತ ರಕ್ಷಿಸಿದ ಜನರಿಂದ ಒಳ್ಳೆಯ ಮಾತುಗಳು ಕೇಳಿಸಿಕೊಂಡ ನಂತರ ಆತನ ಅದೃಷ್ಟ ಬದಲಾಗಿತ್ತು. ಆತನ ಮೇಲಿನ ಮೊಕದ್ದಮೆ ಕೈಬಿಡಲು ಕಾರಣವೇನೆಂದು ನೋಡಿದಾಗ ಕೆರ್ಮರ್ ಆ ಮಿಲಿಟರಿ ಸರ್ಕಾರಕ್ಕೆ ಬರೆದ ಕಾಗದವೇ ಕಾರಣವೆಂದು ಆಮೇಲೆ ತಿಳಿಯಿತು. ಹೀಗೆ ಒಬ್ಬ ಒಳ್ಳೆಯ ಕೆಲಸ ಮಾಡಿದ ವ್ಯಕ್ತಿಗೆ ಕೊನೆಗೆ ಒಳ್ಳೆಯದೇ ಆಯಿತು. ಸ್ನೇಹಿತರೆ, ಹೊಸ ವರ್ಷದಲ್ಲಿ ನಾವು ಕೂಡ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಇದರಿಂದ ನಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.